ಸರ್ಕಾರ ಉಳಿಸಿಕೊಳ್ಳಲು ಸಿಎಂ ಕುಮಾರಸ್ವಾಮಿ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಸರ್ಕಸ್ಗಳಿದ್ದಾರೆ. ದೇವೇಗೌಡರು ಭೇಟಿ ಮಾಡಿದ ಸಿಎಂ ಕುಮಾರಸ್ವಾಮಿ ಈಗ ಮಾತುಕತೆ ನಡೆಸಿದ್ದಾರೆ. ಟೆನ್ಷನ್ ಬೇಡ ಮಗನೇ ಅಂತೇಳಿ ದೇವೇಗೌಡರು ಕೂಡ ಭಾಳ ಇದು ಕೂಲ್ ಆಗಿರಬೇಕು ಅಂತೇಳಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ. ಸರ್ಕಾರ ಉಳಿಸ್ಕೊಳ್ಳೋಕೆ ಸಿಎಂ ಸರ್ಕಸ್ ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ಜೊತೆ ಸಭೆ ಆಯಿತು. ಅದಾದ ನಂತರ ಈಗ ತಮ್ಮ ತಂದೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಭೇಟಿ ಮಾಡಿದ್ರು. HDDಗೆ ವೇಣುಗೋಪಾಲ್ ಸಭೆಯ ಮಾಹಿತಿ ನೀಡಿದರು. ಸಿಎಂ ಕುಮಾರಸ್ವಾಮಿ ಸರ್ಕಾರ ಉಳಿಸ್ಕೊಳ್ಳೋ ಬಗ್ಗೆ ಗೌಡರ ಜೊತೆ ಗಂಭೀರ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ವೇಣುಗೋಪಾಲ್ ಜೊತೆ ನಡೆದ ಚರ್ಚೆ ಮಾಹಿತಿಯನ್ನು ಕೂಡ ದೇವೇಗೌಡರಿಗೆ ವಿವರಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ. ಟೆನ್ಷನ್ ಕುಮಾರಸ್ವಾಮಿಗೆ ಆದರೆ ದೇವೇಗೌಡರು ಯಾಕೆ ಟೆನ್ಷನ್ ಮಾಡ್ಕೊತೀಯ, ಏನೂ ಆಗಲ್ಲ, ಕಾದು ನೋಡೋಣ ಏನಾಗುತ್ತೆ ವಿದ್ಯಮಾನಗಳನ್ನು ಅನ್ನುವಂಥ ಒಂದು ಸಲಹೆಯನ್ನು, ಕೂಲ್ ಆದಂಥ ಒಂದು ಸಲಹೆಯನ್ನು ದೇವೇಗೌಡರು ನೀಡಿದ್ದಾರೆ. ಸೊ ಹಾಗಾಗಿ ಏನೇನಾಗುತ್ತೆ ಕಾದು ನೋಡೋಣ, ಏನೂ ಆಗಲ್ಲ, ಸುಮ್ಮನಿರು ಅನ್ನುವಂಥ ಸಲಹೆಯನ್ನು ಪುತ್ರನಿಗೆ ನೀಡಿದ್ದಾರೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೇವೇಗೌಡರು ಮಗನಿಗೆ ಕೊಟ್ಟಂತ ಕೂಲ್ ಫಾರ್ಮುಲಾ ಏನು? ಆದ್ರೆ ಬೆಳಿಗ್ಗೆಯಿಂದ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ನಡೆದಿದ್ದಾವೆ. ಅದರ ಬಗ್ಗೆ ಸಿಎಂ ಕುಮಾರಸ್ವಾಮಿ ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ. ಆ ಎಲ್ಲಾ ವಿಚಾರಗಳನ್ನು ಸಹಿತ ದೇವೇಗೌಡರ ಜೊತೆಯಲ್ಲಿ ಬಂದು ಈಗ ವಿವರಿಸಿದ್ದಾರೆ. ವಿವರಿಸಿದ ನಂತರದಲ್ಲಿ ಕೂಡ ಕುಮಾರಸ್ವಾಮಿ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ರು. ಏನ್ ಮಾಡ್ಬೇಕು ನೆಕ್ಸ್ಟ್, ಯಾರನ್ನ ಭೇಟಿ ಮಾಡ್ಬೇಕು, ಈ ಆಪರೇಷನ್ ಕಮಲ ವಿಫಲ ಮಾಡೋದು ಹೇಗೆ ಅನ್ನೋ ವಿಚಾರವಾಗಿ ದೇವೇಗೌಡರಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಟೆನ್ಷನ್ ತೆಗೆದುಕೊಳ್ಳುತ್ತದೆ ಅವಶ್ಯಕತೆ ಇಲ್ಲ, ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡೋಣ. ಅವಸರ ಮಾಡಿದ್ರೆ ಅದು ಮುಂದೆ ಕಷ್ಟವೇ ಆಗತ್ತೆ. ಆ ಕಾರಣಕ್ಕಾಗಿ ಕೂಲ್ ಆಗಿದ್ದು ಎಲ್ಲವನ್ನು ಕೂಡ ನೋಡ್ಕೋಬೇಕು. ಕಾಂಗ್ರೆಸ್ನವ್ರನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತ ಜವಾಬ್ದಾರಿ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ದು. ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ ಆಗತ್ತೆ. ಎಲ್ಲಾ ವಿದ್ಯಮಾನಗಳನ್ನು ಸಹಿತ ಕೂಲ್ ಆಗಿ ಕಾದ್ ನೋಡೋಣ. ಹಾಗಿದ್ರೆ ಜೆಡಿಎಸ್ ಶಾಸಕರನ್ನು ಕೂಡ ಬಿಜೆಪಿ ಸಂಪರ್ಕಿಸಿದ ಅಂತ ಮಾಹಿತಿ ಇದೆ. ಹಾಗಾಗಿ ಜೆಡಿಎಸ್ ನ 37 ಅಂದ್ರೆ ಕುಮಾರಸ್ವಾಮಿ ಸೇರಿ 38 ಶಾಸಕರು ಇಂಟ್ಯಾಕ್ಟ್ ಆಗಿದ್ದಾರೆ ಅಂತಾರೆ ಜೆಡಿಎಸ್ ಲೆಕ್ಕ. ದೇವೇಗೌಡರ ಪ್ರಕಾರ ಕೂಲ್ ಆಗಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ಸಾಕಷ್ಟು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಜೆಡಿಎಸ್ ನ ಯಾವ ಶಾಸಕರನ್ನು ಕೂಡ ಅವ್ರು ಸೆಳಿಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಜೆಡಿಎಸ್ ನ ಶಾಸಕರನ್ನ ಯಾರ್ಯಾರು ಬಿಜೆಪಿ ಅವರು ಟಚ್ ಮಾಡಿದ್ರು ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ತಮ್ಮ ಜೊತೆ ವಿವರಿಸಿದ್ದಾರೆ. ಯಾರ್ಯಾರು ನನ್ನನ್ನು ಕರೆದಿದ್ರು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ಯಾರೂ ಕೂಡ ಹೋಗಲ್ಲ, ಸಂಪರ್ಕ ಮಾಡಿದ್ರು ಸಹಿತ ಪಕ್ಷ ಬಿಟ್ಟು ಹೋಗುವಂತ ವಿಚಾರ ಇಲ್ಲ. ಆ ಬಗ್ಗೆ ನನಗೂ ಕೂಡ ಟೆನ್ಷನ್ ಇಲ್ಲ ಅನ್ನೋ ಮಾತನ್ನು ಸಹಿತ ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ. ಆದ್ರೆ ಸರ್ಕಾರ ಉಳಿಬೇಕು, ಅಸ್ಥಿರ ಆಗ್ಬಾರ್ದು ಅಂದ್ರೆ ಕಾಂಗ್ರೆಸ್ ನ ಶಾಸಕರು ಇಲ್ಲಿ ನಿಲ್ಬೇಕು ಅವ್ರ ಪಕ್ಷದಲ್ಲಿ. ಆ ವಿಚಾರಕ್ಕೆ ಸಿಎಂ ಸಾಕಷ್ಟು ಟೆನ್ಷನ್ ಒಳಗಾಗಿದ್ರು. ಬಿಜೆಪಿ ಅವರು ಈ ಕ್ರೈಸಿಸ್ಗೆ ಕಾಂಗ್ರೆಸ್ ನಾಯಕತ್ವನ ಹೊಣೆ ಮಾಡ್ತಾ ಇದ್ದಾರೆ ದೇವೇಗೌಡರು. ಅಂದ್ರೆ ಇಲ್ಲಿ ಜೆಡಿಎಸ್ ನ ಯಾವುದೇ ಪಾತ್ರಗಳಿಲ್ಲ. ಜೆಡಿಎಸ್ ನ ಶಾಸಕರು ಯಾರು ಕೂಡ ಪಕ್ಷ ಬಿಟ್ಟು ಹೋಗ್ತಾ ಇಲ್ಲ. ಇಲ್ಲಿ ಆಗ್ತಾ ಇರೋದೆಲ್ಲವೂ ಸಹಿತ ಕಾಂಗ್ರೆಸ್ನವರಿಂದ. ಕಾಂಗ್ರೆಸ್ ನಾಯಕರು ಅವರನ್ನ ಶಾಸಕನ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಸರ್ಕಾರ ಉಳಿಯುತ್ತೆ. ಇಲ್ಲಿ ನಮ್ಮ ಪಾತ್ರ ಏನಿರಲ್ಲ. ಈ ವಿಚಾರವಾಗಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಕೂಡ ಕೂಲ್ ಆಗಿ ನೋಡೋಣ ಅನ್ನೋ ವಿಚಾರಕ್ಕೆ ದೇವೇಗೌಡರು ಬಂದಿದ್ದಾರೆ. ಅದೇ ಕಾಂಗ್ರೆಸ್ನ ಅತೃಪ್ತ ಶಾಸಕರ ಟಾರ್ಗೆಟ್ ಒಂದು 50% ಇರೋದು ದೇವೇಗೌಡರು ಕುಮಾರಸ್ವಾಮಿ ಅವರ ಮೇಲೆ, ಅವರ ಅಂದ್ರೆ ಜೆಡಿಎಸ್ ಮೇಲೆ. ಸೊ ಇಲ್ಲಿ ಎಲ್ಲ ಒಂದ್ ಕಡೆ ಒಬ್ಬರ ಮೇಲೆ ಒಬ್ಬರು ಆರೋಪಗಳ ಬಾಲ್ಗಳನ್ನು ಎಸೆದಾಡ್ತಾ ಇದಾರ ಅಂತ ಈ ಕ್ರೈಸಿಸ್ ನ ನೋಡ್ತಾ ಇದ್ರ. ಖಂಡಿತ. ಅಂದ್ರೆ ಇಷ್ಟೆಲ್ಲ ವಿದ್ಯಮಾನ ಆಗ್ಲಿಕ್ಕೂ ಕೂಡ ಹಂತದ ಬೆಳವಣಿಗೆಗೂ ಕೂಡ ಕಾರಣ. ಆಯಾ ಸಂದರ್ಭದಲ್ಲಿ ನಿಗಮ ಮಂಡಳಿಗೆ ಸಹಿ ಆಗದೆ ಇರುವಂತ ವಿಚಾರ ಇರ್ಬೋದು, ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಒಪ್ಪಿಗೆ ಸಿಗದೆ ಇರುವಂತ ವಿಚಾರ ಇರ್ಬೋದು. ಎಲ್ಲಾ ಹಂತವಾಗಿ ಕಾಂಗ್ರೆಸ್ನವರಿಗೆ ಸಾಕಷ್ಟು ಜೆಡಿಎಸ್ ವರಿಷ್ಠರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಬೇಸರ ಆಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಇವ್ರು ಹೇಳ್ತಾ ಇರೋದು ಎಲ್ಲವೂ ಕೂಡ ಕಾಂಗ್ರೆಸ್ ನಾಯಕತ್ವಕ್ಕೆ ಬಿಟ್ಟಿದ್ದು. ನಾವು ಇಲ್ಲಿ ಹಸ್ತಕ್ಷೇಪ ಮಾಡೋದು ಯಾಕೆ, ನಾವು ಟೆನ್ಷನ್ ತಗೊಂಡು ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ತೀವಿ ಅನ್ನೋದು ಸಾಹಸಕ್ಕೆ ಕೈ ಹಾಕೋದು ಬೇಡ, ಎಲ್ಲವನ್ನು ಕೂಡ ಕೂಲ್ ಆಗಿ ನೋಡೋಣ ಅಂತ ಹೇಳಿ. ಅಂದ್ರೆ ಜೆಡಿಎಸ್ ನ ಯಾವುದೇ ಪಾತ್ರ ನೀವೊಂದು ವಿಜುವಲ್ಸ್ ನೋಡಿದ್ರಿ ಇವತ್ತು ಕುಮಾರ್ ಕೃಪಾ ಗೆಸ್ಟ್ ಹೌಸ್ ಅಲ್ಲಿ ವೇಣುಗೋಪಾಲ್ ಕುಮಾರಸ್ವಾಮಿ ಚರ್ಚೆ ಮಾಡಿದ್ರು. ಇಬ್ಬರು ಪಕ್ಷೇತರ ಬೆಂಬಲ ವಾಪಸ್ ಘೋಷಣೆ ನಂತರ, ಅದಾದ ನಂತರ ಅಲ್ಲಿ ಅವರ ಹಳೆಯ ಮಿತ್ರ ಮತ್ತೆ ಬದಲಾದ ಚುನಾವಣಾ ರಾಜಕಾರಣದಲ್ಲಿ ಶತ್ರು ಆದಂತ, ಅಂದ್ರೆ ರಾಜಕೀಯವಾಗಿ ವಿರೋಧಿ ಆದಂತ ಜಮೀರ್ ಅಹ್ಮದ್ ಖಾನ್ ಬಹಳ ಕೂಲ್ ಆಗಿ ತಮ್ಮ ಹಳೆ ಕುಚಿಕು ಗೆಳೆಯರ ತರ ಮಾತಾಡ್ತಾ ಇದ್ದಾರೆ. ಅಂದ್ರೆ ಜಮೀರ್ ಅಹ್ಮದ್ ಖಾನ್ ಕೂಡ ಕುಮಾರಸ್ವಾಮಿ ಉಳಿಸಿ ಕಾರ್ಯತಂತ್ರದಲ್ಲಿ ನೇತೃತ್ವ ವಹಿಸ್ತಾರಂತ ಅಂದಂಗಾಯ್ತು ದೃಶ್ಯದಲ್ಲಿ ನೋಡ್ತಾ ಇದ್ರೆ. ಖಂಡಿತ ಜಮೀರ್ ಅಹ್ಮದ್ ಅವರು ಇಂಥ ತಂತ್ರಿಕೆ ಆರೈಕೆ ಮಾಡೋದ್ರಲ್ಲಿ ಯಶಸ್ವಿ ಅನ್ನೋದನ್ನ ಹಿಂದೆ ಬಿಬಿಎಂಪಿಯಲ್ಲಿ ಮೈತ್ರಿ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲೇ ಪ್ರೂವ್ ಆಗಿದೆ. ಅವ್ರ ಸಂಖ್ಯೆ ಜಾಸ್ತಿ ಇದ್ರೂ ಸಹಿತ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಜಮೀರ್ ಅಹ್ಮದ್ ಲೆಕ್ಕಾಚಾರದಲ್ಲಿ. ಆ ಕಾರಣಕ್ಕಾಗಿ ಈಗೂ ಸಹಿತ ಅಂತ ಲೆಕ್ಕಾಚಾರ ಮಾಡಿ ವಾಪಸ್ ಇರುವಂತ ಭರವಸೆಯನ್ನ ಬಹುಶಃ ಜಮೀರ್ ಅಹ್ಮದ್ ಅವರು ನೀಡಿರುವಂತ ಸಾಧ್ಯತೆ ಇದೆ. ಮತ್ತೆ ಅದಕ್ಕೆ ಇವರು ಕುಮಾರಸ್ವಾಮಿ ಸಹಿತ ಸಾಥ್ ಕೊಟ್ಟಿರುವಂತ ವಿಚಾರ ಇರುತ್ತೆ. ಆ ಕಾರಣಕ್ಕಾಗಿನ ಸ್ವಲ್ಪ ಆ ಸಂದರ್ಭದಲ್ಲಿ ಕೂಲ್ ಆಗಿ ಮಾತನಾಡಿರ್ಬೋದು, ಪ್ಲಾನ್ ಗಳನ್ನು ಕೂಡ ಮಾಡಿರ್ಬೋದು. ಆದಾಗ್ಯೂ ಸಹಿತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಟೆನ್ಷನ್ ಇದೆ. ದೇವೇಗೌಡರು ಮಾತ್ರ ಕೂಲ್ ಆಗಿ ಇದ್ದಾರೆ. ಬೆಳಿಗ್ಗೆ ನಮ್ಮ ಜೊತೆ ಮಾಧ್ಯಮದ ಜೊತೆ ಮಾತಾಡಿದ ಸಂದರ್ಭದಲ್ಲೂ ಸಹಿತ ಏನೂ ಆಗಲ್ಲ, ಎಲ್ಲವೂ ಕೂಡ ಮಾಧ್ಯಮ ಮತ್ತು ಬಿಜೆಪಿ ಅವರು ಹೇಳ್ಕೊಳ್ತಾ ಇರೋದಷ್ಟೇ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಎಲ್ಲವೂ ಕೂಲ್ ಆಗಿ ಹೋಗುತ್ತೆ, ಎಲ್ಲವೂ ದೇವರಾಟ ನಡೆಯುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇಲ್ಲಿ ಎಲ್ಲಾ ವಿಚಾರದಲ್ಲೂ ಕೂಲ್ ಆಗಿ ಎಲ್ಲವೂ ಗಮನಿಸ್ತಾ ಎಲ್ಲ ಮುಂದೆ ಏನಾಗುತ್ತೆ ನೋಡೋದು. ಸೊ ಧನ್ಯವಾದ ಹೆಬ್ಬಾರ್. ಒಂದಂತೂ ಸ್ಪಷ್ಟ, ದೇವೇಗೌಡರು ಕೂಲ್ ಆಗಿರಿ ಅಂತ ಹೇಳ್ತಾರೆ. ದೇವೇಗೌಡರಿಗೆ ಕೂಲು, ಆದ್ರೆ ಕುಮಾರಸ್ವಾಮಿ ಟೆನ್ಷನ್. ಸೊ ಮುಂಬೈನಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳೆಲ್ಲರೂ
ಅಧಿಕಾರಿಗಳಿಗೆ ರೂಮ್ ಸಿಕ್ಕಿಲ್ಲ ಮುಂಬೈನಲ್ಲಿ, ಹೋಟೆಲ್ ಹೊರಗೆ ಕೂತ ರಾಜ್ಯ ಗುಪ್ತಚರ ಅಧಿಕಾರಿಗಳು. ಸೊ ಒಳಗಡೆ ಯಾವುದೇ ರೂಮನ್ನು ಕೋಣೆಯನ್ನು ಕೊಡ್ತಾ ಇಲ್ಲ, ಹೋಟೆಲ್ ಒಳಗೆ ಅತೃಪ್ತರಿದ್ದಾರೆ, ಹೋಟೆಲ್ ಹೊರಗೆ ಅಧಿಕಾರಿಗಳು ಜಮಾಯಿಸಿದ್ದಾರೆ. ಅಂದರೆ ಅವರು ಕೂಡ ವಿದ್ಯಮಾನಗಳನ್ನು ಗುಪ್ತಚರ ಇಲಾಖೆಗೆ ತಿಳಿಸ್ಲಿಕ್ಕೆ ಬಂದಂಥ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ರೂಮ್ ಸಿಗ್ತಾ ಇಲ್ಲ, ಅಲ್ಲಿ ಹೋಟೆಲ್ ಹೊರಗೆ ಕೂತು ರಾಜ್ಯ ಗುಪ್ತಚರ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಹಾಗಿದ್ರೆ ಸೊ ಭಾಳ ಕಟ್ಟುನಿಟ್ಟಿನ ಭಾಳ ಭದ್ರತೆಯನ್ನು ಹಾಕಿದ್ದಾರೆ ಆ ಹೋಟೆಲ್ಗೆ. ಅಲ್ಲಿಯ ಪೊಲೀಸ್ ಅಧಿಕಾರಿಗಳು, ಅಲ್ಲಿ ಸರ್ಕಾರ ಭಾಳ ಸೂಚನೆ ಆಧಾರದ ಮೇಲೆ ನಡೀತಾ ಇದೆ. ಆದರೆ ನಮ್ಮ ರಾಜ್ಯದ ಗುಪ್ತಚರ ಇಲಾಖೆ ಅಧಿಕಾರಿಗಳು ಏನು ವಿದ್ಯಮಾನಗಳನ್ನು ರಿಪೋರ್ಟ್ ಮಾಡಲಿಕ್ಕೆ, ಮಾಹಿತಿಯನ್ನು ರವಾನಿಸಲಿಕ್ಕೆ ಹೋದಂಥ ಅಧಿಕಾರಿಗಳೇ ಈ ಹೋಟೆಲಲ್ಲಿ ರೂಮ್ ಸಿಗ್ತಾ ಇಲ್ಲ, ಹಾಗಾಗಿ ಹೊರಗಡೆ ಇದ್ದಾರೆ.